ಅಂಕಗಳು ಅಂತ ಹೇಳಿದ್ರೆ ನಾವು ನಂಬರ್ಸ್ 1ರಿಂದ 9ವರೆಗೆ ಕನ್ಸಿಡರ್ ಮಾಡ್ತೀವಿ ನ್ಯೂಮರಾಲಜಿಯಲ್ಲಿ. ಆ್ಯಂಡ್ 1ರಿಂದ 9ವರೆಗೂ ನಾವು ನಮ್ಮ ಬ್ರಹ್ಮಾಂಡದಲ್ಲಿ 9 ಗ್ರಹಗಳ ಬಗ್ಗೆ ಮಾತಾಡಿದ್ವಲ್ಲ ಜ್ಯೋತಿಷದಲ್ಲಿ, ಅದೇ ಸೇಮ್ ಗ್ರಹಗಳು ಒಂದೊಂದು ನಂಬರ್ಗೂ ಅಸೋಸಿಯೇಟ್ ಆಗುತ್ತೆ, ರೈಟ್? ಸೊ ಈಗ ಮೊದಲನೇ ನಂಬರ್ 1 ಬಂದು ಸೂರ್ಯ ಅಸೋಸಿಯೇಟ್ ಆಗಿರೋದು ಸೂರ್ಯರದ್ದು ನಂಬರ್ 2 ಬಂದು ಚಂದ್ರದ್ದು, ನಂಬರ್ 3 ಗುರು ಜುಪಿಟರ್, ನಂಬರ್ 4 ರಾಹು, 5 ಬಂದು ಮರ್ಕ್ಯುರಿ, 6 ಬಂದು ವೀನಸ್ ಆರ್ ಶುಕ್ರರು, 7 ಬಂದು ಕೇತು, 8 ಬಂದು ಸ್ಯಾಟರ್ನ್ ಆರ್ ಶನಿ, 9 ಬಂದು ಮಾರ್ಸ್ ಆರ್ ಮಂಗಲ್ ಅಂತ ಹೇಳ್ತೀವಲ್ಲ ಅದು. ಒಂದು ರೂಲ್ ಮಾಡೋದು ಸೂರ್ಯ ನಮ್ಮ ಎಲ್ಲ ಗ್ರಹಗಳಿಗೂ ರಾಜ. ಆ್ಯಂಡ್ ಸೂರ್ಯ ಇಲ್ದಿರ ನಮ್ಮ ಭೂಮಿ ಮೇಲೆ ಏನೋ ಜೀವ ಸಾಧ್ಯ ಇಲ್ಲ. ಸೊ ಅಂತಹ ಲೀಡರ್ಶಿಪ್ ಕ್ವಾಲಿಟೀಸ್ ಒಂದು ಯಾರ ಮೂಲಾಂಕ ಒಂದಿರುತ್ತೋ ಅವರಲ್ಲಿ ಕಾಣಿಸ್ಕೊಳುತ್ತೆ. ಆ್ಯಂಡ್ ಅವ್ರದ್ದು ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟಿ, ಎಲ್ಲದರಲ್ಲೂ ಟಾಪಲ್ಲಿ ಇರಬೇಕು ಅವರು. ಅದು ನ್ಯಾಚುರಲಾಗಿ ಅವ್ರು ಬರೋ ಇನ್ಕ್ಲಿನೇಷನ್. ಅದು ಏನೇ ಒಂದು ಸ್ಪೋರ್ಟಲ್ಲಿರ್ಬೋದು, ಒಂದು ಬಿಸ್ನೆಸ್ ಇರ್ಬೋದು, ಇಲ್ಲ ಏನೇ ಆಟ ಯಾವುದೇ ರೀತಿ ತಗೊಳ್ಳಿ, ಅವರು ಫಸ್ಟ್ ಬರಬೇಕು, ನಾನೇ ಎಲ್ಲರಿಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಅವರಿಗೆ ಇಂಟೆನ್ಷನ್ ಇರುತ್ತೆ. ಆ್ಯಂಡ್ ಅವರು ಸುಮ್ಮನೆ ಅಂದ್ಕೊಳೋದಿಲ್ಲ ನಾನು ಫಸ್ಟ್ ಇರಬೇಕು ಅಂತ. ಅವ್ರು ಅಷ್ಟೇ ವರ್ಕ್ ಹಾರ್ಡ್ ಕೂಡ ಮಾಡ್ತಾರೆ, ಅಷ್ಟು ವಿಲ್ ಪವರ್ ಇರುತ್ತೆ ಅವರಿಗೆ. ಆ್ಯಂಡ್ ನಮ್ಮ ದೇಶದಲ್ಲಿ ಇಲ್ಲ ಪ್ರಪಂಚದಲ್ಲಿ ನೋಡಿದ್ರೆ ಎಲ್ಲ ಟಾಪ್ ಲೀಡರ್ಸ್ ಬಹಳಷ್ಟು ಜನ ನಂಬರ್ 1ಇಂದ ರೂಲ್ ಆಗ್ತಾರೆ. ನಮ್ಮ ರತನ್ ಟಾಟಾ ಆಗಿರ್ಬೋದು, ಮುಖೇಶ್ ಅಂಬಾನಿ ಆ್ಯಂಡ್ ಎಲಾನ್ ಮಸ್ಕ್ ಆಗಿರ್ಬೋದು, ಇವರೆಲ್ಲ ಮೂಲಾಂಕ 1. ಆ್ಯಂಡ್ ಇವನ್ ನಮ್ಮ ಸುಧಾ ಮೂರ್ತಿರವರು ಸಹ ಮೂಲಾಂಕ 1. ಸೊ 2 ಅಂತ ಹೇಳಿದ್ರೆ 2ನ ರೂಲ್ ಮಾಡೋದು ಚಂದ್ರ. ನ್ಯೂಮರಾಲಜಿಯಲ್ಲಿ ನಂಬರ್ 2 ಅವ್ರ ಚಂದ್ರರು ಬಂದು ಲಾರ್ಡ್ ಆಫ್ ಕ್ರಿಯೇಟಿವಿಟಿ ಅಂತಾರೆ, ಆರ್ ಆರ್ಟಿಸ್ಟ್, ಕ್ರಿಯೇಟಿವ್ ಫೀಲ್ಡ್ಸಲ್ಲಿರೋರು ಇದ್ದಾರೆ ನಂಬರ್ 2. ಆ್ಯಂಡ್ ಇದು ಮೂನಿಂದ ರೂಲ್ ಆಗಿರೋದ್ರಿಂದ ಬಹಳಷ್ಟು ಎಮೋಷ್ನಲ್ ಆಗಿರ್ತಾರೆ ಇವರು. ಆ್ಯಂಡ್ ಅವ್ರಿಗೆ ಮೂಡ್ ಸ್ವಿಂಗ್ಸ್ ತುಂಬ ಇರುತ್ತೆ, ಬಿಕಾಸ್ ಪೌರ್ಣಿಮೆ ದಿನ ಫುಲ್ ಮೂನ್ ಇರುತ್ತೆ ಆ್ಯಂಡ್ ಅಮಾವಾಸ್ಯೆ ದಿನ ಏನೂ ಇರೋದಿಲ್ಲ, ತಿರ್ಗಾ ನ್ಯೂ ಮೂನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅವರ ಮೂಡ್ ಸ್ವಿಂಗ್ಸ್ ಇರುತ್ತೆ, ಒಂದೇ ರೀತಿ ಇರೋದಿಲ್ಲ. ಬಟ್ ಸ್ವಲ್ಪ ಎಮೋಷ್ನಲ್ ಸಹ ಇರ್ತಾರೆ. ನಾವು ಅನ್ಕೋಬೋದು ಯಾರಾದರೂ ಒಬ್ಬರು ಎಮೋಷ್ನಲ್ ಆಗಿದ್ರೆ ಅದು ವೀಕ್ನೆಸ್ ಅಂತ ಅನ್ಕೋಬೋದು ನಾವು. ಬಟ್ ನೋ, ಆ್ಯಕ್ಚುಲಿ ಅದು ಸ್ಟ್ರೆಂತ್ ಆಗುತ್ತೆ. ಅವ್ರ ಎಮೋಷನ್ನ ಕರೆಕ್ಟ್ ರೀತಿಯಲ್ಲಿ ಅಳವಡಿಸ್ಕೊಂಡ್ರೆ ಸೊ ದಟ್ ಕ್ಯಾನ್ ಬಿ ದೇರ್ ಸ್ಟ್ರೆಂತ್. ಯಾವುದೋ ಒಂದು ಗೋಲ್ ನಾವು ಮಾಡಬೇಕು, ಅಚೀವ್ ಮಾಡಬೇಕು, ಅದಕ್ಕೆ ನಮ್ಮ ಎಮೋಷನ್ ಹಾಕಿದ್ರೆ ನಮ್ಗೆ ಇನ್ನಷ್ಟು ಮೋಟಿವೇಶನ್ ಆ್ಯಂಡ್ ಡ್ರೈವ್ ಇರುತ್ತೆ, ಅದು ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ. ಆ್ಯಂಡ್ ನಂಬರ್ 2 ಇರೋರು ಅವ್ರ ಹತ್ರ ನೀವು ಕುತ್ಕೊಂಡು ಮಾತಾಡಿದ್ರೆ ಸಾಕು, ನಿಮ್ಮ ಮನಸ್ಸು ಹಗುರ ಆಗುತ್ತೆ. ಎಂಪತಿ ತುಂಬ ಜಾಸ್ತಿ ಇರುತ್ತೆ. ನೀವು ಕುತ್ಕೊಂಡು ಮಾತಾಡಿದ್ರೆ ಎಲ್ಲ ಮಾತು ಕೇಳಿಬಿಟ್ಟು ನೀವೇನೇನು ಅವ್ರಿಗೆ ಹೇಳಿಲ್ಲ ಅದು ಕೂಡ ಅರ್ಥ ಮಾಡ್ಕೋತಾರೆ. ಆ್ಯಂಡ್ ನೀವೇ ಅವ್ರನ್ನ ಪ್ರಶ್ನಿಸ್ಬೋದು, ನಾನು ಇದೆಲ್ಲ ಹೇಳಲೇ ಇಲ್ವಲ್ಲ, ಹೇಗೆ ಅರ್ಥ ಮಾಡ್ಕೊಡ್ರಿ ಅಂತ. ಅಷ್ಟು ಮನ್ಸು ಹಗುರ ಆಗುತ್ತೆ. ದೇ ಕ್ಯಾನ್ ಬಿ ಗ್ರೇಟ್ ಸೈಕ್ಯಾಟ್ರಿಸ್ಟ್ ಆಸ್ ವೆಲ್, ರೈಟ್? ಸೊ ಯಾರ್ಯಾರ ಮೂಲಾಂಕ 2 ಅಂತ ನೋಡಿದ್ರೆ ನಮ್ಮ ಕಿಚ್ಚ ಸುದೀಪ್ ಮೂಲಾಂಕ 2, ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಶಾರುಖ್ ಖಾನ್ ಆಗಿರ್ಬೋದು, ಇವರೆಲ್ಲ ನಂಬರ್ 2. ಬಟ್ ನಾನು ಹೇಳಿದೆ ಎಮೋಷ್ನಲ್ ಅಂತ, ರೈಟ್? ಆ ಎಮೋಷ್ನಲ್ ತುಂಬ ಓವರ್ವೆಲ್ಮಿಂಗ್ ಆದರೂ ಕೂಡ ಇಟ್ ಈಸ್ ನಾಟ್ ಗುಡ್, ರೈಟ್? ಮೈಕಲ್ ಜಾಕ್ಸನ್ ಅವ್ರದ್ದು ಸಹ ಮೂಲಾಂಕ 2, ರೈಟ್? ಸೊ ಆ್ಯಂಡ್ ಈ ನಂಬರ್ 2 ಅವರು ಬಂದು ಇಂಟ್ಯೂಟಿವ್ ಕೂಡ ಆಗಿರ್ತಾರೆ, ತುಂಬ ಇಂಟ್ಯೂಟಿವ್. ಅಜಿತ್ ದೋವಾಲ್ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವ್ರದ್ದು ಸಹ ಅವ್ರನ್ನ ಏನು ಕರಿತೀವಿ, ಚಾಣಕ್ಯ ಅಂತೀವಿ ನಮ್ಮ ಇಂಡಿಯನ್ ಪಾಲಿಟಿಕ್ಸಲ್ಲಿ ಇವತ್ತಿನ ದಿನ. ಸೊ ವೆರಿ ಇಂಟ್ಯೂಟಿವ್, ರೈಟ್? ಸೊ ದಿಸ್ ಇಸ್ ನಂಬರ್ 2, ರೈಟ್? ಸೊ ನೆಕ್ಸ್ಟ್ ನಾವು ನಂಬರ್ 3 ಬಗ್ಗೆ ಮಾತಾಡೋಣ. ಯಾರಾದರೂ ಅವರ ಬರ್ತ್ ಡೇಟ್ 3rd, 12th, 21st ಆರ್ 30th ಅಲ್ಲಿ ಬಾರ್ನ್ ಆಗಿದ್ದರೆ ಅವರ ಮೂಲಾಂಕ 3 ಬಂದು ರೂಲ್ ಆಗಿರೋದು ಗುರು ಜುಪಿಟರ್. ಜುಪಿಟರ್ ಬಂದು ಒಂದು ನಾಲೆಜ್ ಇನ್ ನಂಬರ್. ಅವ್ರಿಗೆ ನಾಲೆಜ್ ಗ್ಯಾದರ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅದು ಜುಪಿಟರ್ ಯಾವ ರಾಶಿ ಯಾವ ನಂಬರ್ ರೂಲ್ ಆಗಲಿ ಅವರು ನಾಲೆಜ್ನ ಗ್ಯಾದರ್ ಮಾಡ್ಕೊಳೋಕೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಗ್ಯಾದರ್ ಮಾಡ್ಕೊಳೋದಕ್ಕಿಂತ ಅವರು ಶೇರ್ ಮಾಡ್ಕೊಳೋದು ಇನ್ನಷ್ಟು ಇಂಟ್ರೆಸ್ಟ್ ಆಗಿರುತ್ತೆ ಅವ್ರಿಗೆ. ಆ್ಯಂಡ್ ನಂಬರ್ 3 ಬಂದು ಅವರ ಜರ್ನಿ ಹೇಗಿರುತ್ತೆ ಅಂದರೆ 0 to hero ಅಂತ ಹೇಳ್ಬೋದು. ಏನು ಇಲ್ದಿರ ಸ್ಟಾರ್ಟ್ ಮಾಡ್ತಾರೆ, ಬಟ್ ನಿಧಾನಕ್ಕೆ
ಅವ್ರ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ಎದುಗ್ತಾರೆ ಮೇಲೆ. ಸೊ ಅದು ಗುರುವಿನ ನಂಬರ್ ಆಯಿತು, ರೈಟ್. ಸೊ ಯಾರ್ಯಾರು ನಂಬರ್ 3 ಬಾರ್ನ್ ಅಂತ ನೋಡಿದ್ರೆ ಮೆಚ್ಚಿನ ಗಾಯಕರು ವಿಜಯ್ ಪ್ರಕಾಶ್ ರವರು, ಆ್ಯಂಡ್ ನಮ್ಮ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಪ್ರೊಡ್ಯೂಸರ್ ಸಹ ವಿಜಯ್ ಕಿರ್ಗಂದೂರ್ ಅವರು ಸಹ ನಂಬರ್ 3 ಗೋವಿಂದ. ಹೀಗೆ ಸಾಕಷ್ಟು ಜನ ಇದ್ದಾರೆ. ಝೀರೋ ಟು ಹೀರೋ, ಲೈಕ್ ಏನು ಇಲ್ದಿರ ಸ್ಟಾರ್ಟ್ ಮಾಡಿ ಎದುಗ್ತಾರೆ ಮೇಲೆ, ರೈಟ್. ಸೊ ಅವ್ರದ್ದೇ ಆದಂಥ ಒಂದು ಜರ್ನಿ ಇರುತ್ತೆ, ವರ್ಕ್ ಹಾರ್ಡ್ ಮಾಡಿ ನಾಲೆಜ್ ಗೇನ್ ಮಾಡಿಕೊಂಡು ಕ್ರಿಯೇಟಿವಿಟಿ. ಸೊ ಈ ಫೀಲ್ಡ್ಸಲ್ಲಿ 3 ಅವರು ಇರ್ತಾರೆ.